ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ನಾನಿಲ್ಲಿ ಒಂದು ರುಚಿಯಾದ ಆರೋಗ್ಯಕರವಾದಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಹುಳಿ ಬರ್ಸೋದು ಅಥವಾ ನಾನು ಯಾವುದೂ ಉದ್ದು ಕೂಡ ಉಪಯೋಗ ಮಾಡಿಲ್ಲ. ತುಂಬ ಕಮ್ಮಿ ಸಮಯದಲ್ಲಿ ಎಷ್ಟು ರುಚಿಯಾದ ಹೆಲ್ದಿಯಾದ ಒಂದು ಬ್ರೇಕ್ಫಾಸ್ಟ್ ನೀವು ರೆಡಿ ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿ ತರಿನ ಈ ರೀತಿ ಏನು ತುಪ್ಪ ಎಣ್ಣೆ ಏನೂ ಉಪಯೋಗ ಮಾಡ್ದೇನೆ ಹಾಗೇ ಒಂದು 2 ರಿಂದ 3 ನಿಮಿಷಗಳ ಕಾಲ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಜಸ್ಟ್ ಅದು ಬೆಚ್ಚಗಾದರೆ ಸಾಕು, ತುಂಬ ಕಲರ್ ಏನು ಚೇಂಜ್ ಆಗೋ ಅವಶ್ಯಕತೆ ಇಲ್ಲ. ನಂತರ ನಾನು ಇದಕ್ಕೆ ಮಸಾಲೆಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ, ಒಂದು 2 ಹಸಿಮೆಣಸಿನ್ಕಾಯಿ, ಖಾರ ಜಾಸ್ತಿ ಬೇಕಿದ್ರೆ ನೀವು ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಬೋದು, ಶುಂಠಿ 1 ಇಂಚು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವಿನ ಸೊಪ್ಪು. ಇಲ್ಲಿ ಮಸಾಲೆ ಪದಾರ್ಥಗಳನ್ನ ನಾನು ಇಡ್ಲಿಗೆ ಹಾಕ್ಕೊಳ್ತಾ ಇರೋದ್ರಿಂದ ಚಟ್ನಿ ಅಥವಾ ಸಾಂಬಾರ್ ಅವಶ್ಯಕತೆ ಕೂಡ ಇರೋದಿಲ್ಲ, ನೀವು ಹಾಗೆ ಕೂಡ ತಿನ್ಬೋದು. ಇದಕ್ಕೆ ತುರಿದಿರುವಂತಹ ಸೌತೆಕಾಯಿನ ನಾನು ಅದರಲ್ಲಿ ಏನು ನೀರಿರುತ್ತೆ ಅದರ ಸಮೇತ ಹಾಕ್ಕೊಳ್ತೀನಿ. ಹಾಗೂ ನಾವು ಹುರಿದಿಟ್ಕೊಂಡಿರುವಂತಹ ಅಕ್ಕಿ ರವೆ ಇದನ್ನು ಕೂಡ ಸೇರಿಸಿ 1-2 ಸುತ್ತು ನೀವು ತಿರುವ್ಕೊಳ್ಳಿ. ಜಾಸ್ತಿ ನೈಸ್ ಆಗಬಾರ್ದಿದು, ನೀರು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಸೌತೆಕಾಯಿಯಲ್ಲಿ ನೀರು ಇರೋದ್ರಿಂದ ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ, ಮೊದಲೇ ನಂತರ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ. ನಾನಿಲ್ಲಿ ರುಬ್ಕೊಂಡು ಆದಮೇಲೆ ನಾನು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಹೆಚ್ಚಿರುವಂತಹ ಸಬ್ಸಿಗೆ ಸೊಪ್ಪು, ಇದು ಆಪ್ಷನಲ್, ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು. ನಂತರ ನೆನೆ ಹಾಕಿರುವಂತಹ ಕಡಲೆಬೇಳೆ, ಇದು ಬೆಂದಾದಮೇಲೆ ನೀವು ಇಡ್ಲಿ ಜೊತೆ ತಿನ್ನಬೇಕಾದ್ರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಅದಕ್ಕೆ ನಾನು ಕಡಲೆಬೇಳೆನ ಕೂಡ ಹಾಕ್ಕೊಂಡಿದ್ದೀನಿ. ಈ ಹಿಟ್ಟನ್ನ ನಾನು ಒಂದು 10 ನಿಮಿಷ ಹಾಗೆ ನೆನೆಯಕ್ಕೆ ಇಡಬೇಕು. ಇದೀಗ 10 ನಿಮಿಷ ನೆಂದಿದೆ, ಅಕ್ಕಿ ರವೆ ಚೆನ್ನಾಗಿ ನೀರನ್ನ ಹೀರ್ಕೊಂಡಿದೆ. ಸೊ ನಾನು ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ಅಂದ್ಬಿಟ್ಟು ನಾನಿಲ್ಲಿ ಈನೋನ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/4 ಚಮಚ ಹಾಕ್ಕೊಳ್ಬೋದು ಅಥವಾ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು, ಅದು ಕಂಪ್ಲೀಟ್ಲಿ ಆಪ್ಷನಲ್. ನಂತರ ನಾನು ಎಣ್ಣೆ ಸವರಿರುವಂತಹ ಇಡ್ಲಿ ಪ್ಲೇಟ್ ಏನಿರುತ್ತೆ ಅದಕ್ಕೆ ಈ ಹಿಟ್ಟನ್ನ ಹಾಕ್ಕೊಳ್ತೀನಿ. ಹಿಟ್ಟು ನಿಮಗೆ ವಡೆ ನೀವು ಮಾಡ್ತಿರಲ್ಲ, ಮಸಾಲೆ ವಡೆ, ಅಷ್ಟು ಗಟ್ಟಿಯಾಗಿರಬೇಕು, ತುಂಬ ತೆಳು ಇರಬಾರ್ದು. ತುಂಬ ತೆಳು ಇದ್ದರೆ ಅದು ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ಇದನ್ನು ಒಂದು 15 ನಿಮಿಷಗಳ ಕಾಲ ನೀವು ಸ್ಟೀಮ್ ಕುಕ್ ಮಾಡಬೇಕಾಗತ್ತೆ. ನೀವು ಇಡ್ಲಿ ಹೇಗೆ ಬೇಯಿಸ್ತೀರಾ ಅದೇ ರೀತಿ ನೀವು ಬೇಯಿಸ್ಬೇಕಾಗತ್ತೆ. ಈಗ ಬಿಸಿಯಾದ ರುಚಿಯಾದ ಇಡ್ಲಿ ರೆಡಿಯಾಗಿದೆ. ಎಷ್ಟು ಬೇಗ ಆಗೋಗುತ್ತೆ ಅಂತಂದರೆ, ನೀವು ಬೆಳಗ್ಗೆ ಎದ್ದು ನೀವು ಯೋಚನೆ ಮಾಡಿ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡಿದಾಗ ಕೂಡ ನೀವು ಇದನ್ನು ರೆಡಿ ಮಾಡ್ಕೊಳ್ಬೋದು. ಆ್ಯಂಡ್ ಇದಕ್ಕೆ ನಾನು ಮೊದಲೇ ಹೇಳ್ದಂಗೆ ಮಸಾಲೆನ ನಾವು ಇಡ್ಲಿಗೆ ಹಾಕೋದ್ರಿಂದ ಚಟ್ನಿ ಅವಶ್ಯಕತೆ ಕೂಡ ಇರೋದಿಲ್ಲ. ಬಿಸಿ ಇಡ್ಲಿ ಜೊತೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ನೀವು ಇದನ್ನ ಟ್ರೈ ಮಾಡಿ ಹಾಗೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.